ನಮಸ್ಕಾರ ವೀಕ್ಷಕರೇ, ಸೂರ್ಯೋದಯ ಡಿಯರ್ ಚಾನಲ್ಗೆ ಸ್ವಾಗತ. ಇವತ್ತು ಮಂಗಳೂರು ಬನ್ಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಮಂಗಳೂರು ಬನ್ಸ್ ತಿನ್ನಬೇಕು ಅಂದರೆ ನಾವು ಮಂಗಳೂರು ಸೈಡೇ ಹೋಗಬೇಕಾಗತ್ತೆ. ನಾವು ಈಗ ಒಂದು ಸಲ ನೋಡಿಕೊಂಡ್ರೆ ಮನೆಯಲ್ಲೇ ಯಾವಾಗ ಬೇಕೋ ಅವಾಗ ಮಾಡ್ಕೊಂಡು ತಿನ್ಬೋದು. ನೋಡಿ, ಪಚ್ಚ ಬಾಳೆಹಣ್ಣು ತೊಗೊಳ್ತಾ ಇದ್ದೀನಿ ನಾನು. ಒಂದು ಪಚ್ಚ ಬಾಳೆಹಣ್ಣು, ಅದು ಚೆನ್ನಾಗಿ ಹಣ್ಣಾಗಿರಬೇಕು. ಒಂದು ಬಾಳೆಹಣ್ಣು ತೊಗೊಂಡಿದ್ದೀನಿ. ನಾನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಹಾಗೆ ಕೂಡ ಸ್ನ್ಯಾಶ್ ಮಾಡ್ಕೋಬೋದು. ಒಂದು ಪಚ್ಚ ಬಾಳೆಹಣ್ಣು ತೊಗೊಂಡಿದ್ದೀನಿ. ಅದಕ್ಕೆ ನಾನಿವಾಗ ಸ್ವಲ್ಪ ನೋಡಿ ಈ ಥರ, ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಸೋಡಾ ಹಾಕ್ತಾಯಿದ್ದೀನಿ, ಸ್ವಲ್ಪ ಸೋಡಾ, ಮತ್ತು ಒಂದು 2.5 ಸ್ಪೂನಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಬಾಳೆಹಣ್ಣಲ್ವಾ, ಹಾಗಾಗಿ 2.5. ನೀವು ಸ್ವೀಟ್ ಆದರೂ ಓಕೆ ಅಂತ ಅಂದರೆ ಒಂದು 3 ಸ್ಪೂನ್ ಆದರೂ ಹಾಕ್ಕೋಬೋದು. ನೋಡಿ, ಇಷ್ಟು ನಾನು 2.5 ಹಾಕ್ಕೊಂಡಿದ್ದೀನಿ. ಇದಕ್ಕೊಂದು ಸ್ವಲ್ಪ ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪು ಹಾಕ್ಕೊಳ್ಬೇಕು. ಉಪ್ಪು ಹಾಕ್ಕೊಂಡಾದ್ಮೇಲೆ ಒಂದು 1/4 ಕಪ್ ಸ್ವಲ್ಪ ಇದಕ್ಕೆ ಜೀರಿಗೆ ಹಾಕ್ಕೊಂಬಿಡಿ. ಒಂದು 3/4 ಚಮಚ ಜೀರಿಗೆ. ಇದ್ರದ್ದೇ ಫ್ಲೇವರ್ ಚೆನ್ನಾಗಿರುತ್ತೆ ಬನ್ಸ್ ಒಳಗಡೆ. ಹಾಗೆಯೇ ನಾವು ಇದಕ್ಕೆ ಒಂದು 3/4 ಕಪ್ಪು, ಚಿಕ್ಕ ಕಪ್ಪಲ್ಲೇ 3/4 ಕಪ್ಪಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೀನಿ ನಾನು. ಇದು ನೋಡಿ, ಅದನ್ನೆಲ್ಲ ಹಾಕಿದ ಮೇಲೆ ಮಿಕ್ಸಿ ಮಾಡ್ಕೋಬೇಕು. ನಾವು ಈ ಥರ ಗ್ರೈಂಡ್ ಮಾಡಿ ಇಟ್ಕೊಂಡ್ಬಿಟ್ರೆ ಇದಕ್ಕೆ ನಾವು ಮೈದಾ ಹಿಟ್ಟು, ಮೈದಾ ಹಿಟ್ಟಿನ ಮೆಜರ್ಮೆಂಟ್ ಹೇಳಲಿಕ್ಕೆ ಆಗೋದಿಲ್ಲ. ನಾವು ಗಟ್ಟಿ ಮೊಸರು ಯೂಸ್ ಮಾಡಬೇಕು. ಹಾಗೆಯೇ ಮೈದಾ ಹಿಟ್ಟು ಹಾಕ್ಬಿಟ್ಟು ನೀಟಾಗಿ ಕೈಯಿಂದನೇ ನಾವು ಕಲಿಸ್ಕೋಬೇಕಾಗತ್ತೆ. ನೋಡಿ, ಮೈದಾ ಹಿಟ್ಟು ಎಷ್ಟು ಹಿಡಿಯುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಮೊಸರು ಮಾತ್ರ ಗಟ್ಟಿ ಮೊಸರು ಹಾಕ್ಕೊಳ್ಳಿ. ಒಂದು ಬಾಳೆಹಣ್ಣು ಹಾಕಿರ್ತೀವಲ್ಲ, ನಮಗೆ ಎಷ್ಟು ಒಂದು ಚಪಾತಿ ಹಿಟ್ಟಿನ ಅದಕ್ಕೆ ಸ್ಮೂತಾಗಿ ಬರೋವರೆಗೂ ಎಷ್ಟು ಮೈದಾ ಹಿಟ್ಟು ಬೇಕಾಗುತ್ತೋ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ. ಹಾಗೆಯೇ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಆಗಿ, ನಮ್ಮದು ಯಾವುದೇ ವೀಡಿಯೋಸ್ ಆದರೂ ಕೂಡ ನೋಟಿಫಿಕೇಷನ್ ಬರುತ್ತೆ ನಿಮಗೆ ಮೊದಲು. ಹಾಗೆಯೇ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ನೋಡಿ, ಈ ಥರ ನಾನು ಸ್ವಲ್ಪನೇ ಮೈದಾ ಹಿಟ್ಟು ಎಷ್ಟು ಬೇಕಾಗುತ್ತೆ ಅಂತ ಹೇಳಿ ಕಲಸಿ ಇಟ್ಕೋಬೇಕು. ಇದನ್ನು ನೈಟೇ ಕಲಸಿ ಇಡಬೇಕು ನಾವು ಬೆಳಗ್ಗೆ ಮಾಡಬೇಕು ಅಂದರೆ. ನೋಡಿ, ಈ ಥರ ನೀಟಾಗಿ ಅದು ಅಂಟು ಬರ್ತಾ ಇರುತ್ತೆ, ಬಾಳೆಹಣ್ಣು ಹಾಕಿರ್ತೀವಲ್ವ ನಾವು. ನೋಡಿ, ಆದಷ್ಟು ಇದಕ್ಕೆ ಇನ್ನೂ ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಂಡು ಕಲಿಸ್ಕೊಳ್ತೀನಿ ನಾನೀಗ. ಇದು ನೈಟೇ ಕಲಸಿಡ್ತಾ ಇದ್ದೀನಿ ನಾನು. ಅದಕ್ಕೆ ಎಲ್ಲ ಕಲಸಿದ್ದಾದಮೇಲೆ ಒಂದು 1/4 ಚಮಚ ಎಣ್ಣೆ ಹಚ್ತಾ ಇದ್ದೀನಿ. ಅದ್ರ ಮೇಲೆ ಎಣ್ಣೆ ಹಾಕ್ಬಿಟ್ಟು ಒಂದು ಸಲ ನೀಟಾಗಿ ನಾದ್ಕೊಂಡು ನೈಟ್ ಮುಚ್ಚಿಟ್ಬಿಡ್ಬೇಕು. ಇದು ಹಾಗೆ ಕಲಸಿ ನಾವು ಮಾಡ್ತೀವಿ ಅಂದರೆ ಆಗೋದಿಲ್ಲ. ಒಂದು 8 ಗಂಟೆ ಏನಾದರೂ ನೆನಿಬೇಕು. ನಾವು ನೈಟ್ ಕಲಸಿಟ್ಬಿಟ್ರೆ ನಮ್ಮ ಬೆಳಗ್ಗೆ ಟಿಫನಿಗೆ ಮಾಡ್ಕೋಬೋದು. ಇದ್ರ ಜೊತೆ ಕಾಯಿ ಚಟ್ನಿ ಮಾಡ್ಕೋಬೋದು, ಇಲ್ಲಾಂದರೆ ನೀವು ಗಟ್ಟಿ ಸಾಂಬಾರು ಏನಾದರೂ ಮಾಡ್ಕೊಂಡ್ರು ಕೂಡ ಚೆನ್ನಾಗಿರುತ್ತೆ. ಟೇಸ್ಟ್ ಬಿಸಿ ಬಿಸಿ ತಿನ್ನಲಿಕ್ಕೆ. ತಣ್ಣಗಾದ್ಮೇಲೆ ಒಂದು ಸ್ವಲ್ಪ ರಫ್ ಆಗಿಬಿಡುತ್ತೆ. ನೋಡಿ, ನಾನೀಗ ಬೆಳಗ್ಗೆ ಟಿಫನ್ ಟೈಮಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಕಲಸಿ ಇಟ್ಟಿದ್ದೀನಲ್ವ ನೈಟು. ಇದನ್ನು ಮತ್ತೆ ನೀಟಾಗಿ ನಾದ್ಕೋಬೇಕು. ಇವಾಗ ನಾವು ನೀಟಾಗಿ ನಾದ್ಕೊಂಡ್ಬಿಟ್ರೆ ಚೆನ್ನಾಗಿ ಕಲರ್ ಇದಾಗಿರುತ್ತಲ್ಲ. ಎಣ್ಣೆ ಕೂಡ ಹಾಗೆ ಬಿಸಿ ಇಟ್ಕೊಂಡಿದ್ದೀನಿ. ಅದನ್ನು ನಾದ್ಕೊಂಡ್ಬಿಟ್ಟು ನಾವು ನೀಟಾಗಿ ಉಂಡೆ ಮಾಡ್ಕೊಂಬಿಡೋಣ. ಉಂಡೆ ಮಾಡಿಟ್ರೆ ನಮಗೆ ಲಟ್ಟಿಸೋದಕ್ಕೆ ನೋಡಿ ನೀಟಾಗಿ ನಾದ್ಕೋಬೇಕು. ನೀಟಾಗಿ ನಾದ್ಕೊಂಡ್ರೆ ನಮಗೆ ಬಿಸಿ ಬಿಸಿಯಾಗಿ ಮಾಡಿಕೊಂಡು ಚಟ್ನಿ ಎಲ್ಲ ರೆಡಿಗಿರುತ್ತೆ, ಸಾಂಬಾರು ರೆಡಿ ಇರುತ್ತೆ, ತಿನ್ಲಿಕ್ಕೆ ಚೆನ್ನಾಗಿರುತ್ತೆ. ಒಮ್ಮೆ ನಾರ್ಮಲಲ್ಲಿ ಮನೇಲಿ ದೋಸೆ, ಇಡ್ಲಿ, ಪಡ್ಡು ಮಾಡೋದಕ್ಕಿಂತ ಇದು ಒಂದು ಸಲ ಮಾಡ್ಕೊಂಡು ತಿನ್ನು ನೋಡಿ. ಈ ಥರ ನೋಡಿ, ನೀವು ಎಣ್ಣೆ ಬಿಸಿ ಇದೆ ಅಂದಮೇಲೆ ಇದು ಸ್ವಲ್ಪ ದಪ್ಪನೇ ಬರಬೇಕು, ತುಂಬ ತೆಳ್ಳಗಿರಬಾರ್ದು, ಅದು ಉಬ್ಬುತ್ತೆ ನೀಟಾಗೆ. ನೋಡಿ, ಈ ಥರ ಹಾಕಿದ್ದೀನಲ್ವಾ. ನಾವು ನೀಟಾಗಿ ಎಣ್ಣೆ ಬಿಸಿ ಆದಮೇಲೆ ಹಾಕಬೇಕು. ಪೂರಿ ನೀಟಾಗಿ ಉಬ್ಬಿ ಬರುತ್ತೆ. ಅದು ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ಮಂಗಳೂರು ಬನ್ಸು ಅಂದರೆ ಮಂಗಳೂರು ಸೈಡೆಲ್ಲ ಸ್ವಲ್ಪ ತುಂಬ ಫೇವ್ರೇಟು ಅನಿಸುತ್ತೆ. ಅಲ್ಲಿ ಎಲ್ಲ ಯಾವುದೇ ಹೋಟೆಲ್ ಸೈಡಲ್ಲಿ ಹೋದರೂ ಕೂಡ ನಾವು ಮಂಗಳೂರು ಬನ್ಸ್ ಅಂದರೆ ಸಿಗುತ್ತೆ. ನೋಡಿ, ನಮ್ಮ ಮನೇಲೂ ಕೂಡ ನಮಗೆ ಯಾವಾಗ ಬೇಕೋ ಅವಾಗ ಮಾಡ್ಕೊಂಡು ತಿನ್ನಬಹುದು. ಉಬ್ಬುತ್ತಾ ಇದೆ ನೋಡಿ, ಅದು ಉಬ್ಬಿದೆ. ಪೂರಿ ಥರ ಉಬ್ಬಿ ಬರುತ್ತೆ ಅದು ಮಂಗಳೂರು ಬನ್ಸ್. ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ನೋಡಿ, ನೀಟಾಗಿ ಫ್ರೈ ಮಾಡ್ಕೋಬೇಕು. ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಒಳಗಡೆ ನಾವು ನಾರ್ಮಲ್ ಬನ್ಸ್ ಏನು ತಿಂತೀವೋ ಆ ಥರ ಪದರ್ ಇರುತ್ತೆ, ಚೆನ್ನಾಗಿರುತ್ತೆ. ನಾನು ಹಾಗೆಯೇ ತಿಂಡಿ ಮಾಡ್ಕೊತ ಇದು ಕೂಡ ಮಾಡ್ತಾಯಿದ್ದೀನಿ ವಿಡಿಯೋಗೆ. ನೋಡಿ,
ಎಷ್ಟು ಚೆನ್ನಾಗಿ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಲಟ್ಟಿಸಿ ಕೂಡ ಮಾಡ್ಬೋದು, ಇಲ್ಲ ನಮಗೆ ಲಟ್ಸೋದಕ್ಕೆ ಆಗಲ್ಲ, ಟೈಮ್ ಆಗಲ್ಲ ಅಂತಂದರೆ ಈ ಥರ ಸ್ಮೂತ್ ಇರುತ್ತಲ್ಲ ಹಿಟ್ಟು, ಕೈಯಲ್ಲೇ ಬೇಕಿದ್ದರೂ ನಾವು ಮಾಡಿಕೊಂಡು ಹಾಕ್ಕೋಬೋದು. ನೋಡಿ ನಾನೀಗ ಒಂದು ಬಾಳೆಹಣ್ಣಲ್ಲಿ ನಮಗೆ ಒಂದು 8-10 ಆಗುತ್ತೆ. 8-10 ಆಗಿಲ್ಲ ಅಂದರೂ ಒಂದು ಮಿನಿಮಮ್ ಅಂದರೆ ಒಂದು 8-9 ಅಂತೂ ಆಗೇ ಆಗುತ್ತೆ ಬನ್ಸ್ಗಳು. ನಿಮಗೆ ಜಾಸ್ತಿ ಇವಾಗ ಒಂದಿಬ್ಬರು ಇದ್ದಾರೆ ಅಂದರೆ ಓಕೆ, ಒಂದು ಬಾಳೆಹಣ್ಣಲ್ಲಿ ಮಾಡ್ಕೋಬೋದು. ಇನ್ನೋರು ಇದ್ದಾರೆ ಇನ್ನು ಮನೇಲಿ ಅಂತ ಅಂದರೆ ನೀವು ಇನ್ನು ಜಾಸ್ತಿ ಕೂಡ ಹಾಕ್ಬೋದು. ನೋಡಿ ಪೂರಿ ಥರ ಉಬ್ಬಿದೆ ಬನ್ಸ್, ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ಮನೇಲಿ. ಹಾಗೆಯೇ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ಸ್ ಮಾಡಿ. ನೋಡಿ ಈ ಥರ ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಸ್ಮೂತಾಗಿ ಬಿಸಿ 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 ತಿಂದರೆ ತುಂಬ ಚೆನ್ನಾಗಿರುತ್ತೆ ಬನ್ಸ್, ಮಂಗಳೂರು ಬನ್ಸಲ್ಲಿ. ನೋಡಿ ಈ ಥರ ನೀವು ಮನೆಯಲ್ಲಿ ಆರಾಮಾಗಿ ಬೆಳಗ್ಗೆ ಟಿಫಿನಿಗೆ ಮಾಡ್ಕೊಂಡು ತಿನ್ಬೋದು. ಹಾಗೆ ನಮ್ಮ ಚಾನಲ್ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಮ್ಮೆ ನಾನು ಇನ್ನೂ ವೆರೈಟಿ ವಿಡಿಯೋಸ್ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ. ಧನ್ಯವಾದಗಳು.